ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಖಾರಾಬಾತ್ ಅಂಕಣ ಬರಹಗಳು ಡಾಕ್ಟರ್ CG ರಾಘವೇಂದ್ರ ವೈಲಾಯ ಬರೆದಂಥ ಪುಸ್ತಕ. ರಾಘವೇಂದ್ರ ಅವರು ಶಿವಮೊಗ್ಗದಲ್ಲಿ ಶಿಶು ವೈದ್ಯರಾಗಿ, ಅದರಲ್ಲೂ ನವಜಾತ ಶಿಶು ವೈದ್ಯರ ತಜ್ಞರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಿಡುವಿಲ್ಲದ ಕೆಲಸದ ನಡುವೆ ಇವರ ಆಸಕ್ತಿಯ ಕ್ಷೇತ್ರಗಳನ್ನು ನೋಡಿದ್ರೆ ಆಶ್ಚರ್ಯವಾಗುತ್ತೆ. ಸಾಹಿತ್ಯದ ಜೊತೆಗೆ ಸಂಗೀತದಲ್ಲಿ, ಆಶುಭಾಷಣದಲ್ಲಿ, ಯಕ್ಷಗಾನದಲ್ಲಿ, ಹರಿಕತೆ ಮಾಡೋದರಲ್ಲಿ, ಚಿತ್ರಕಲೆಗಳಲ್ಲಿ ಇವರಿಗೆ ತೀವ್ರವಾದ ಆಸಕ್ತಿ ಉಂಟು. ಭಾವಯಾನ ಅನ್ನೋ ಚೊಚ್ಚಲ ಕವನ ಸಂಕಲನ ಈಗಾಗಲೇ ಅವರು ಪ್ರಕಟಿಸಿದ್ದಾರೆ. ಈಗ ಖಾರಾಬಾತ್ ಅನ್ನೋ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಈ ಖಾರಾಬಾತ್ ಅನ್ನೋ ಹೆಸರಿನ ಶೀರ್ಷಿಕೆಯ ಮೇಲೆ ಒಂದು ದೊಡ್ಡ ಹಸಿರು ಮೆಣಸಿನಕಾಯಿಯ ಚಿತ್ರವನ್ನು ಬಿಡಿಸಿದ್ದಾರೆ. ಯಾಕೆಂದರೆ ಇವರು ಬರೆದಂಥ ಲೇಖನಗಳು ಕೆಲವರಿಗೆ ಮೆಣಸಿನಕಾಯಿಗಿಂತಲೂ ಹೆಚ್ಚು ಉರಿಯನ್ನು ಉಂಟು ಮಾಡಬಹುದು. ಯಾಕಂದರೆ ಇರುವ ವಿಷಯವನ್ನು ಇರುವ ಹಾಗೆ ಇವರು ಬರೆಯುವ ಕಲೆಯಲ್ಲಿ ಸಿದ್ಧಹಸ್ತರು. ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ 12 ಲೇಖನಗಳನ್ನು, ಸಾಮಾಜಿಕ ಹಾಗೂ ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟ ಹಾಗೆ 12 ಲೇಖನಗಳನ್ನು, ರಾಷ್ಟ್ರೀಯವಾದಕ್ಕೆ ಸಂಬಂಧಪಟ್ಟ ಹಾಗೆ, ಜಿಜ್ಞಾಸೆ ಮಂಥನ, ಸಾಹಿತ್ಯ ಮತ್ತು ಸಂಸ್ಕೃತಿ, ಕೊನೆಯಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಇರುವಂಥ ಸಮಸ್ಯೆಗಳು ಏನಿವೆ ಅವುಗಳನ್ನು ಕುರಿತು ಇವರು ಲೇಖನಗಳನ್ನು ಬರೆದಿದ್ದಾರೆ. ಇಲ್ಲಿರುವ ಲೇಖನಗಳು ಏನಿದೆ ಅದು ನೇರವಾಗಿ ಹೃದಯವನ್ನು ಮುಟ್ಟುತ್ತೆ ಮತ್ತು ವಾಸ್ತವತೆಯನ್ನು ಪ್ರತಿಬಿಂಬಿಸುತ್ತೆ. ಆ ವಾಸ್ತವತೆಯನ್ನು ಅನೇಕ ಜನ ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದನ್ನು ಮುಂಚಿತವಾಗಿ ಗ್ರಹಿಸಿದಂಥ ರಾಘವೇಂದ್ರ ಅವರು ಖಾರಾಬಾತ್ ಎನ್ನುವ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಬಹಳ ಅರ್ಥವತ್ತಾದ ಶೀರ್ಷಿಕೆ, ಅಂಕಣ ಬರಹಗಳ ಸೊಗಸಾದ ಕೃತಿ ಖಾರಾಬಾತ್. ಬರೆದವರು ಡಾಕ್ಟರ್ CG ರಾಘವೇಂದ್ರ ವೈಲಾಯ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಗಾಯತ್ರಿ, ಮಲ್ಲೇಶ್ವರಂ ನಿವಾಸಿ. ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕಾಗಿ ಕಸರತ್ತು ಮಾಡೋದು ನನ್ನ ಹವ್ಯಾಸ. ಬಹಳ ಸಂತೋಷ ಗಾಯತ್ರಿಯವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು KS ವತ್ಸಲ ವಿಶ್ವನಾಥ್ ಅಂತ. ನಾನು ಗೃಹಿಣಿ, ಬೆಂಗಳೂರಿನ ನಿವಾಸಿ. ಮತ್ತು ಸಾಹಿತ್ಯ ಕೃತಿಗಳನ್ನ ಓದುವುದು ಮತ್ತು ಪದಬಂಧವನ್ನು ಬಿಡಿಸೋದು ನನ್ನ ಹವ್ಯಾಸ. ವತ್ಸಲ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಛಾಯಾ ಜೋಶಿ, ಮಾದಾವರ, ಬೆಂಗಳೂರಿನಿಂದ ಬಂದಿದ್ದೀನಿ. ಖಾಸಗಿ ಕಂಪನಿ ಉದ್ಯೋಗಿ. ನನ್ನ ಹವ್ಯಾಸ ಪುಸ್ತಕಗಳನ್ನು ಓದುವುದು ಹಾಗೂ ಹೊಸ ರುಚಿ ಟ್ರೈ ಮಾಡೋದು. ಬಹಳ ಸಂತೋಷ ಛಾಯಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ನಾಲ್ಕನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಲಲಿತಾಂಬ ರಾಮರಾವ್. ಸದ್ಯಕ್ಕೆ ವೈಟ್ ಫೀಲ್ಡಿಂದ ಬಂದಿದ್ದೀನಿ. ನಮ್ಮದು ಚಿತ್ರದುರ್ಗ ಜಿಲ್ಲೆ, ಬಾಗೂರು ಅಂತ. ನನ್ನ ಹವ್ಯಾಸಗಳು, ನಾನು ಗೃಹಿಣಿ. ನನ್ನ ಹವ್ಯಾಸಗಳು ಹಿಂದಿ ಮಕ್ಕಳಿಗೆ ಕನ್ನಡ ಹೇಳ್ಕೊಡುವುದು. ತುಂಬ ಸಂತೋಷ ಲಲಿತಾಂಬ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. 4 ಜನ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ 2 ಪುಸ್ತಕಗಳು ಮುಸ್ಸಂಜೆಯ ಕಥೆಗಳು, ಉದಯಕುಮಾರ ಹಬ್ಬು ಬರೆದಿರುವಂಥದ್ದು. ಸಾಗರದಾಚೆಯ ನಾಡಿನಲ್ಲಿ SP ವಿಜಯಲಕ್ಷ್ಮಿ ಬರೆದಂಥ ಪುಸ್ತಕ. ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. ಝೆಂಜಿ ಪರಿಭಾಷೆಯಲ್ಲಿ ಸಿಚುಯೇಷನ್ಶಿಪ್ ಅಂದರೆ ಏನು? ಆಯ್ಕೆಗಳನ್ನು ನೋಡೋಣ. ಸ್ಪಷ್ಟ ಸಂಬಂಧ, ಅಸ್ಪಷ್ಟ ಸಂಬಂಧ. ಮೊದಲಿಗೆ ವತ್ಸಲ ಅವರು ಬಜರ್ ಒತ್ತಿದ್ದಾರೆ. ತಮ್ಮ ಉತ್ತರ ಸಾಂದರ್ಭಿಕ ಸ್ನೇಹ. ಸಾಂದರ್ಭಿಕ ಸ್ನೇಹ ಅಂತಿದ್ದಾರೆ. ಆಯ್ಕೆ
3 ಅವರು ಆಯ್ಕೆ ಮಾಡ್ಕೊಂಡಿರೋದು ಗಾಯತ್ರಿ. ಅಸ್ಪಷ್ಟ ಸಂಬಂಧ. ಅಸ್ಪಷ್ಟ ಸಂಬಂಧ ಆಯ್ಕೆ 2. ಆಯ್ಕೆ 4 ನೋಡೋಣ. ಸಮಯ ಸಾಧಕರ ಸ್ನೇಹ ಉತ್ತರವನ್ನು ನೋಡೋಣ. ಅಸ್ಪಷ್ಟ ಸಂಬಂಧ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಗಾಯತ್ರಿ ಅವರು ಈ ಉತ್ತರವನ್ನು ಕೊಟ್ಟಿದ್ದಾರೆ. ಮುಸ್ಸಂಜೆಯ ಕಥೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈ ಜೆನ್ಜಿ ತಲೆಮಾರಿನ ಮಕ್ಕಳು ಯಾರಿದ್ದಾರೆ ಅವರು ಬಳಸುವ ಆಧುನಿಕ ಡೇಟಿಂಗ್ ಪರಿಭಾಷೆಯ ಶಬ್ದ ಅಂತ ಕರೀತಾರೆ ಇದನ್ನು. ಒಬ್ಬ ಹುಡುಗ ಹುಡುಗಿ ಅವರಿಬ್ಬರ ನಡುವೆ ಎಂತಹ ಸಂಬಂಧ ಇದೆ, ಕೇವಲ ಸ್ನೇಹದ ಸಂಬಂಧವ ಅಥವಾ ಪ್ರೀತಿಯ ಸಂಬಂಧವ ಇನ್ನೂ ಸ್ಪಷ್ಟವಾಗಿಲ್ಲ. ಹಾಗಾಗಿ ಅವರ ಜೊತೆ ಕೇವಲ ಪರಿಚಯದ ಸ್ನೇಹದ ಮಾತುಕತೆ, ಸಮಯವನ್ನು ಕಳೆಯೋದಕ್ಕೆ ಒಬ್ಬ ಗೆಳೆಯ ಅಥವಾ ಗೆಳತಿ ಬೇಕು, ಅಷ್ಟಕ್ಕೆ ಮಾತ್ರ ಸೀಮಿತಗೊಂಡಿರ್ತಾರೆ. ಅಷ್ಟರಿಂದಲೇ ನಾವು ಪ್ರೇಮಿಗಳು ಅಂತ ಭಾವಿಸಬಾರ್ದು. ಹೀಗೆ ಅಸ್ಪಷ್ಟವಾಗಿರುವ ಸಂಬಂಧಗಳನ್ನು ಸೂಚಿಸಲಿಕ್ಕೆ ಸಿಚುಯೇಷನ್ಶಿಪ್, ಆ ಸಾಂದರ್ಭಿಕ ಸ್ಥಿತಿ ಅನ್ನೋದನ್ನು ಸೂಚಿಸೋದಕ್ಕೆ ಈ ಒಂದು ಶಬ್ದವನ್ನು ಅವರು ಬಳಸ್ತಾರಂತೆ. ಹಾಗಾಗಿ ಬೇರೆ ತಲೆಮಾರಿನ ಜನಕ್ಕೂ ಸಹ ಈ ಶಬ್ದಗಳ ಪರಿಚಯ ಇರೋದು ಒಳ್ಳೆಯದು. ಸಿಚುಯೇಷನ್ಶಿಪ್. ಮುಂದಿನ 2 ಪುಸ್ತಕಗಳು ಬಿಳಲುಗಳು. ಪ್ರ.ಗ. ಸಹಸ್ರಬುದ್ಧೆ ಬರೆದ ಅಪರೂಪದ ಪುಸ್ತಕ. ಶ್ರೀಗಿರಿಯಿಂದ ಹಿಮಗಿರಿಗೆ ಶಾಂತಾದೇವಿ ಮಾಳವಾಡ ಬರೆದಂಥ ಪುಸ್ತಕ. ಪ್ರಶ್ನೆ: 2025ರ ICC ವರ್ಲ್ಡ್ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದ ದೇಶ ಯಾವುದು? ಆಯ್ಕೆಗಳು: ಭಾರತ, ಆಸ್ಟ್ರೇಲಿಯಾ, ಇಂಗ್ಲೆಂಡ್. ಬಜರ್ ಒತ್ತಿದ್ದಾರೆ ಲಲಿತಾಂಬಾ. ಭಾರತ. ಭಾರತ. ಆಯ್ಕೆ 4. ದಕ್ಷಿಣ ಆಫ್ರಿಕಾ. ಇನ್ನೊಬ್ಬರಿಗೆ ಅವಕಾಶ ಇದೆ. ಹೇಳಿಮ್ಮ ವತ್ಸಲ. ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ಆಗಿತ್ತು. ಲಾರ್ಡ್ಸಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಆಸ್ಟ್ರೇಲಿಯಾ ತಂಡವನ್ನು 5 ವಿಕೆಟ್ಗಳಿಂದ ಸೋಲಿಸುತ್ತೆ. ಇದು ಏಡನ್ ಮಾಕ್ರಮ್ ಪಂದ್ಯದ ಶ್ರೇಷ್ಠ ಆಟಗಾರನಾಗಿ ಆಯ್ಕೆ ಆಗ್ತಾನೆ. 1998ರಲ್ಲಿ ಅವರು ಪ್ರಶಸ್ತಿಯನ್ನು ಗಳಿಸಿದರು ದಕ್ಷಿಣ ಆಫ್ರಿಕಾದವರು. ಅದಾದ ಮೇಲೆ ಅವರು ಪ್ರಶಸ್ತಿಯನ್ನೇ ಗಳಿಸಿರಲಿಲ್ಲ. 27 ವರ್ಷಗಳ ಕಾಲ ಅವರನ್ನು ರೇಗಿಸೋದಕ್ಕೆ ಚೋಕರ್ಸ್ ಅಂತ ಕರೆಯೋರಂತೆ. ಯಾಕಂದರೆ ಅಂತಿಮ ಘಟ್ಟದಲ್ಲಿ ಇನ್ನೇನು ಪ್ರಶಸ್ತಿ ಬಂದೇ ಬಿಡ್ತೋ ಅನ್ನೋ ಸಂದರ್ಭದಲ್ಲಿ ಅವರು ವಿಫಲತೆಯನ್ನು ಅನುಭವಿಸ್ತಾ ಇದ್ದರು. ಹಾಗಾಗಿ ಎಲ್ಲರೂ ಅವರನ್ನು ರೇಗಿಸ್ತಾ ಇದ್ರಂತೆ ಚೋಕರ್ಸ್ ಅಂತ. ಈ ದಶಕಗಳ ಅವಮಾನ ಹಾಗೂ ಸೋಲು ಏನಿತ್ತು ಅವೆರಡನ್ನೂ ನಿವಾರಿಸ್ಕೊಂಡ್ರಂತೆ 2025ರಲ್ಲಿ ದಕ್ಷಿಣ ಆಫ್ರಿಕಾ ತಂಡದವರು. ಮುಂದಿನ 2 ಪುಸ್ತಕಗಳು ಪರೀಕ್ಷೆ ನಿರೀಕ್ಷೆ. ಜಯಪ್ರಕಾಶ್ ನಾಗತಿಹಳ್ಳಿ ಬರೆದ ಪುಸ್ತಕ. ಮಹಾಬಲ ಸೀತಾಳಬಾವಿ ಬರೆದ ಮ್ಯಾನೇಜ್ಮೆಂಟ್ ಕಥೆಗಳು. ಯಶಸ್ಸಿಗೆ 150 ಅಡ್ಡದಾರಿಗಳು ಅಂತ ಹೇಳ್ತಾರೆ. ಪ್ರಶ್ನೆ: 71ನೆಯ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಯಾರು ಗಳಿಸಿದರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು: ರಾಣಿ ಮುಖರ್ಜಿ, ನಯನತಾರಾ, ದೀಪಿಕಾ ಪಡುಕೋಣೆ, ಅಲಿಯಾ ಭಟ್. ಮೊದಲಿಗೆ ಗಾಯತ್ರಿ, ಎರಡನೆಯದಾಗಿ ವತ್ಸಲ. ರಾಣಿ ಮುಖರ್ಜಿ. ರಾಣಿ ಮುಖರ್ಜಿ ಆಯ್ಕೆ 1. ವತ್ಸಲ. ದೀಪಿಕಾ ಪಡುಕೋಣೆ. ದೀಪಿಕಾ ಪಡುಕೋಣೆ ಆಯ್ಕೆ 3. ಉತ್ತರವನ್ನು ನೋಡೋಣ. ರಾಣಿ ಮುಖರ್ಜಿ ಉತ್ತರ ಸರಿಯಾಗಿದೆ. ಮ್ಯಾನೇಜ್ಮೆಂಟ್ ಕಥೆಗಳು ಈ ಒಂದು ಪುಸ್ತಕವನ್ನು ಗಾಯತ್ರಿ ಅವರಿಗೆ ಕೊಟ್ಟಿದ್ದೇವೆ. ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ ಅನ್ನೋದು ಒಂದು ಚಿತ್ರ. ಈ ಚಿತ್ರವನ್ನು ಪ್ರತಿಯೊಬ್ಬ ಭಾರತೀಯ ಖಂಡಿತ ನೋಡಲೇಬೇಕು. ಸಾಗರಿಕಾ ಚಕ್ರವರ್ತಿ ಮತ್ತು ಅನುರೂಪಾ ಭಟ್ಟಾಚಾರ್ಯ ಅವರ ನೈಜ ಬದುಕಿನ ಒಂದು ಅನುಭವವನ್ನು ಚಿತ್ರರೂಪದಲ್ಲಿ ಮಾಡಿದ್ದಾರೆ.
2011ರಲ್ಲಿ ನಾರ್ವೇಜಿಯನ್ ಅಧಿಕಾರಿಗಳು ಬಂದು ಈ ದಂಪತಿಗಳ ಇಬ್ಬರು ಮಕ್ಕಳನ್ನು ಎತ್ಕೊಂಡು ಹೋಗ್ಬಿಡ್ತಾರೆ ಕಾನೂನುಬದ್ಧವಾಗಿ. ನ್ಯಾಯಾಲಯದಿಂದ ಅನುಮತಿಯನ್ನು ತಗೊಂಡು ಈ ಮಕ್ಕಳನ್ನು ಪ್ರತ್ಯೇಕ ಮಾಡ್ತಾರೆ. ಯಾಕಪ್ಪ ಅಂತ ಕೇಳ್ತಂದರೆ, ಅಪ್ಪ ಅಮ್ಮಂದರು ಮಕ್ಕಳನ್ನು, ಚಿಕ್ಕ ಚಿಕ್ಕ ಮಕ್ಕಳನ್ನು, 1 ವರ್ಷ, 1.5, 2 ವರ್ಷದ ಮಕ್ಕಳನ್ನು ತಮ್ಮ ಜೊತೆ ಮಲಗಿಸ್ಕೋಬಾರ್ದು. ಹಾಗೆ ಮಲಗಿಸ್ಕೊಂಡ್ರೆ ಅದು ಅಪರಾಧ. ಮಕ್ಕಳನ್ನು ಏನಿದ್ರೂ ಪ್ರತ್ಯೇಕವಾಗಿಯೇ ಮಲಗಿಸ್ಬೇಕು. ಅವರು 6 ತಿಂಗಳಾಗಿರಲಿ, 1 ವರ್ಷ ಆಗಿರಲಿ, 2 ವರ್ಷ ಆಗಿರಲಿ, ತಮ್ಮ ಜೊತೆ ಮಲಗಿಸ್ಕೋಬಾರ್ದು. ಮಲಗಿಸ್ಕೊಂಡ್ರೆ ಅಪರಾಧ ಅಂತ ಪರಿಗಣಿಸಿ ಅವರಿಗೆ ಈ ಪ್ರತ್ಯೇಕತಾ ಒಂದು ಶಿಕ್ಷೆಯನ್ನು ಕೊಡುತ್ತೆ. ದಯವಿಟ್ಟು ಒಂದು ಸಲ ಆ ಚಿತ್ರವನ್ನು ನೋಡಬಹುದು. ಭಾರತೀಯ ಸಂಸ್ಕೃತಿ, ಪಾಶ್ಚಾತ್ಯ ಸಂಸ್ಕೃತಿ ಇವೆರಡರ ನಡುವೆ ಇರುವಂಥ ಸೂಕ್ಷ್ಮ ವ್ಯತ್ಯಾಸಗಳು ಏನಿದೆ ಅದನ್ನು ಪರಿಣಾಮಕಾರಿಯಾಗಿ ಚಿತ್ರಿಸಿಕೊಡುತ್ತೆ. ಇದರಲ್ಲಿ ಮುಖ್ಯ ಪಾತ್ರ ವಹಿಸಿದಂಥ ರಾಣಿ ಮುಖರ್ಜಿ ಅವರು ಅದ್ಭುತವಾಗಿ ಆ ತಾಯಿಯ ನೋವನ್ನು ಅಭಿವ್ಯಕ್ತಿಗೊಳಿಸಿದ್ದಾರೆ ಈ ಒಂದು ಚಿತ್ರದಲ್ಲಿ. ಮುಂದಿನ 2 ಪುಸ್ತಕಗಳು ಶಿವಕುಮಾರ ಮಾವಲಿ ಬರೆದ ದೇವರು ಅರೆಸ್ಟ್ ಆದ ಎನ್ನುವ ಕಥಾ ಸಂಕಲನ, ಕೈದಿಗಳ ಕಥನ, ಗಣೇಶ್ ಅಮೀನಗಡ ಬರೆದಂಥ ಪುಸ್ತಕ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ನೀ, ಳೆ, ಮಾ, ಲಿ, ಸಂ. ಬಜರಾಗಲೇ ಒತ್ತಿದ್ದಾರೆ. ಮೊದಲಿಗೆ ಗಾಯತ್ರಿ, ನಂತರ ಲಲಿತಾಂಬ. ಗಾಯತ್ರಿ: ನೇರಳೆ ಮಾರ್ಗದಲ್ಲಿ ಸಂಚಾರ. ನೇರಳೆ ಮಾರ್ಗದಲ್ಲಿ ಸಂಚಾರ ಅಂತ ಹೇಳ್ತಾ ಇದ್ದಾರೆ. ಸರಿಯೋ ತಪ್ಪೋ ಗೊತ್ತಿಲ್ಲ. ಲಲಿತಾಂಬ ಅವರೇ, ಅದೇ ಉತ್ತರ ಸರಿಯಾಗಿದೆಯಾ? ಸರಿ. ಪರೀಕ್ಷೆ ಮಾಡ್ಬೋದಾ? ಹೋಗ್ಬೋದು. ಪರೀಕ್ಷಿಸೋಣ. ನೇರಳೆ ಮಾರ್ಗದಲ್ಲಿ ಸಂಚಾರ ಉತ್ತರ ಸರಿಯಾಗಿದೆ. ಕೈದಿಗಳ ಕಥನ ಈ ಪುಸ್ತಕವನ್ನು ಗಾಯತ್ರಿ ಅವರಿಗೆ, ದೇವರು ಅರೆಸ್ಟ್ ಆದ ಎನ್ನುವ ಪುಸ್ತಕವನ್ನು ಲಲಿತಾಂಬ ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ಕೊಡಲಿರುವ 2 ಪುಸ್ತಕ: ಜಯರಾಮಾಚಾರಿ ಬರೆದ ಕಿಲಿಗ್ ಎನ್ನುವ ಕಾದಂಬರಿ, ಕತ್ತಲಲ್ಲಿ ಕಾಮಿನಿ ಎನ್ ನರಸಿಂಹಯ್ಯ ಬರೆದಂಥ ಪತ್ತೇದಾರಿ ಕಾದಂಬರಿ. 2 ಪುಸ್ತಕ. ಪ್ರಶ್ನೆ ಈಗ ಬಂತು. 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 49 ಕೂಡು 63, 69 ಕಳೆ 16, 12 ಗುಣಿಸು 17, 161 ಭಾಗಿಸು 7. ಗಾಯತ್ರಿ ಮೊದಲಿಗೆ ಬಜರ್ ಒತ್ತಿದ್ದಾರೆ. ಅಂತಿಮ ಉತ್ತರವನ್ನು ಕೇಳೋಣ. 3, 9, 2. 3, 9, 2 ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಛಾಯಾ ಜೋಶಿ ಅವರು 292. ಭಿನ್ನವಾದ ಉತ್ತರ ಕೊಟ್ಟಿದ್ದೀರಿ. ಯಾರು ಉತ್ತರ ಸರಿ ನೋಡೋಣ. ಒಂದು ಉತ್ತರ 112, 53, 204, 23 ಎಲ್ಲವನ್ನು ಕೂಡಿದ್ರೆ 3, 9, 2 ಬಂದಿದೆ. ಈ ಉತ್ತರವನ್ನು ಗಾಯತ್ರಿ ಅವರು ಕೊಟ್ಟಿದ್ದಾರೆ. ಜಯರಾಮಾಚಾರಿ ಬರೆದ ಕಿಲಿಗ್ ಎನ್ನುವ ಕಾದಂಬರಿಯನ್ನು ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ನಾವು ಕೊಡ್ತಾ ಇದ್ದೇವೆ 2 ಪುಸ್ತಕಗಳನ್ನು. ಭಾರತ ದರ್ಶನ, BV ವಿದ್ಯಾನಂದ ಶೆಣೈ ಬರೆದ ಸೊಗಸಾದ ಕೃತಿ, ಅಜ್ಞಾತ ಚಿತ್ತದತ್ತ 1 ಲೇಖನಗಳ ಕೃತಿ, ಡಾಕ್ಟರ್ KN ಗಣೇಶಯ್ಯ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ತಿ, ಬ, ವ, ಯ, ನ, ಕ, ಕ, ಗಿ.
ಕವಯತ್ರಿಯ ಲಲಿತಾಂಬಾ ಅವರು ಬರೆದಿರುತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಕವಯತ್ರಿಯ 8 ಅಕ್ಷರ ಬೇಕಮ್ಮ. ಕವಯತ್ರಿಯ ಕವಯತ್ರಿ ಅನ್ನಕ್ಕೆ 3 ಇಲ್ಲ. ಇದೆಲ್ಲ ಉತ್ತರವನ್ನು ನೋಡೋಣ. ಕಬ್ಬಗಿತ್ತಿಯ ಕವನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ಮುಂದಿನ 2 ಪುಸ್ತಕ. ಬೆಳಕು ಬಿತ್ತಿದವರು ನಾಡೋಜ ಪ್ರೊಫೆಸರ್ ಕಮಲಾ ಹಂಪನ ಬರೆದಿರುವಂಥದ್ದು. ವಿಜ್ಞಾನ ಭೈರವ ಸತ್ಯಕಾಮ ಅವರು ಬರೆದ ಕಾದಂಬರಿ ನಮ್ಮ ಪ್ರಶ್ನೆ. ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಪಂದ್ಯಗಳನ್ನಾಡಿದ ಈತನನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಮೈಕೆಲ್ ಬ್ರಾಡ್ಲೆ, ಬ್ರೂಸ್ ಮುರ್ರೆ, ಎರಿಕ್ ವೈನಾಲ್ಡ್, ಎಡ್ಡಿ ಜಾನ್ಸನ್. ಮೊದಲಿಗೆ ವತ್ಸಲ, ಆನಂತರ ಲಲಿತಾಂಬ. ಬ್ರೂಸ್ ಮುರ್ರೆ. ಮುರ್ರೆ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 2. ನಮ್ಮ ಉತ್ತರ ಲಲಿತಾಂಬ. 4ನೇದು ಎಡ್ಡಿ ಜಾನ್ಸನ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಮೈಕೆಲ್ ಬ್ರಾಡ್ಲೆ ಆಗಿತ್ತು. ಮೈಕೆಲ್ ಶಿಹಾನ್ ಬ್ರಾಡ್ಲೆ ಅಮೆರಿಕ ದೇಶಕ್ಕೆ ಸೇರಿದಂಥ ಫುಟ್ಬಾಲ್ ಆಟಗಾರ. ಈತ 151 ಪಂದ್ಯಗಳಲ್ಲಿ ಆಟವಾಡಿ 17 ಗೋಲ್ಗಳನ್ನು ಈತ ಗಳಿಸಿದ್ದಾನೆ. 2006ರಿಂದ 2019ರವರೆಗೆ ಈತ ಅಮೆರಿಕದ ಪರವಾಗಿ ಅಂತಾರಾಷ್ಟ್ರೀಯ ಫುಟ್ಬಾಲ್ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ದ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಕ್ಷಣ ಬರ್ತಾ ಇದೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಕುದುರೆಯನ್ನು ಹತ್ತುವಿಕೆ, ಉಸಿರನ್ನು ಬಿಡುವುದು, ಕಾವಲು ಕಾಯುವವನು. ಮೊದಲಿಗೆ ಬಜರುತ್ತಿದ್ದಾರೆ ಗಾಯತ್ರಿ. 1 ಉತ್ತರ ಅಶ್ವಾರೋಹಣ. ಅಶ್ವಾರೋಹಣ ಅಂತ ಹೇಳ್ತಾ ಇದ್ದಾರೆ. ಸರಿಯಾಗಿದೆಯಾ ನೋಡೋಣ. ಅಶ್ವಾರೋಹಣ ಸರಿಯಾಗಿದೆ. ಮಹಾಪಯಣ ಎನ್ನುವ ಕವನ ಸಂಕಲನ ಕೊಟ್ಟಿದ್ದೇನೆ. 2 ಉತ್ತರ ತಮಗೆ ಅವಕಾಶ ಸಿಗುತ್ತೆ. ಗಾಯತ್ರಿ ಅವರೇ, 2ನೇದು ಉಸಿರನ್ನು ಬಿಡುವುದು. ನಿಶ್ವಾಸ. ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಶ್ರೀ ಪಾದರಾಜರ ದೇವರ ನಾಮಗಳ ಕೃತಿ ಕೊಟ್ಟಿದ್ದೇನೆ. 3 ಉತ್ತರ ಕಾವಲು ಕಾಯುವವನು. ಪಹರೆ ಅಂತಲ ಅಲ್ಲ, ಇಲ್ಲಿ ಪಹರೆ ಅಂದರೆ ಕಾವಲು ಕಾಯೋದು ಅಂತ ಅರ್ಥ ಬರುತ್ತೆ. ಇಲ್ಲಿ ಕಾಯುವವನು ವ್ಯಕ್ತಿನ ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಆಗಬಹುದೇನೋ ನೋಡಿ. ಇನ್ನೊಬ್ಬರು ಯಾರಾದರೂ ಪ್ರಯತ್ನಿಸಬಹುದು. 3ನೇದಕ್ಕೆ ಪ್ರಯತ್ನಿಸ್ತೀರಾ ವತ್ಸಲ? ಪ್ರಹರಿ. ಉತ್ತರವನ್ನು ನೋಡೋಣ. ಪ್ರಹರಿ ಉತ್ತರ ಸರಿಯಾಗಿದೆ. ಚೆಲುವಿ ಚಂದ್ರಿ ಡಾಕ್ಟರ್ ಪ್ರಕಾಶ್ ಗಾಖಾಡೆ ಬರೆದ ಕಥಾ ಸಂಕಲನ ವತ್ಸಲ ಅವರಿಗೆ ಕೊಟ್ಟಿದ್ದೇವೆ. ಈಗ 4 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಆ 4 ಪುಸ್ತಕಗಳು ಯಾವುದು ಅಂದರೆ ಮಾತ್ರೆ ದೇವೋ ಭವ, ಶೂರ್ಪಣಖಿ ಅಲ್ಲ ಚಂದ್ರನಖಿ, 2 ಅಧ್ಯಯನಗಳು ಶಿವರಾಮ ಕಾರಂತರ ಬಗ್ಗೆ, ನೂಲ ಏಣಿಯ ನಡಿಗೆ ಡಾಕ್ಟರ್ ಎಚ್ ಲಕ್ಷ್ಮೀ ನಾರಾಯಣ ಸ್ವಾಮಿ ಅವರು ಬರೆದಂಥ ಪುಸ್ತಕ. ಪ್ರಶ್ನೆ: 12 ಅಕ್ಷರಗಳನ್ನು ಬಳಸಿಕೊಂಡು 3 ಅಕ್ಷರಗಳ 3 ಪದಗಳನ್ನು ರೂಪಿಸಬೇಕು. ಈಗ ಅಕ್ಷರಗಳು ಬಂತು. ಮ, ಯ, ಕುಂ, ಖೇ, ಪೋ, ಲು, ಟ, ಚ, ಡಾ, ಟು, ಶ, ರಿ. ಕೋಲಾಟ. ಬಜರ್ ಅಲ್ಲಮ್ಮ, ಕನಿಷ್ಠ 3 ಅಕ್ಷರಗಳ 3 ಶಬ್ದ ಕೊಡಬೇಕು. ಸಿದ್ಧವಾಗಿದ್ದರೆ ಕೊಡಿ ಲಲಿತಾಂಬ.
ಇಲ್ವಾ ಶಬ್ದಗಳು? ಇಲ್ಲ. ದಯವಿಟ್ಟು ಗಾಯತ್ರಿಯವರು ಆರಂಭಿಸಬೇಕು. ವತ್ಸಲ ಅವರು, ವತ್ಸಲ ಅವರೇ ಆಗಿಲ್ಲ ಇನ್ನು. ಛಾಯಾ ಒಂದಾಗಿದೆ. ಒಂದು ನಿಮಿಷ ಇಲ್ಲಮ್ಮ, ಬಜರ್ ಹೊತ್ಬಿಟ್ರೆ ಮುಗಿದೋಗ್ಬಿಡುತ್ತೆ ಅಲ್ಲಿಗೆ. ಹೇಳಿ, ಪರವಾಗಿಲ್ಲ. ಚಮಚ. ಅಲ್ಲ, 3 ಅಕ್ಷರ, ನಂಗೆ 3 ಶಬ್ದ ಬೇಕು. ನನಗೆ 3 ಅಕ್ಷರದ್ದು 3. ಉತ್ತರಗಳನ್ನು ನೋಡೋಣ. ಖೇಚರಿ, ಮಶಾಲು, ಕೊಂಡಾಟ, ಚಮರಿ, ಶಾಯರಿ, ಟಪೋರಿ ಹೀಗೆಲ್ಲ ಶಬ್ದಗಳನ್ನು ಮಾಡಬಹುದಾಗಿತ್ತು. 4 ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಇದು ಸ್ವಲ್ಪ ಬೇಸರದ ವಿಷಯ, ಪುಸ್ತಕಗಳನ್ನು ವಾಪಸ್ ತಗೊಳ್ಳೋದು. ಈಗ ಬಂದಿದ್ದೇವೆ ಚಟ್ಪಟ್ ಚಿನ್ಕುರಳಿ. 10 ಪ್ರಶ್ನೆಗಳನ್ನು ಕೇಳ್ತೇವೆ. ಪ್ರಶ್ನೆ ಬರ್ತಾ ಇದ್ದ ಹಾಗೆ ಬಜರ್ ಒತ್ತಿ ಉತ್ತರ ಕೊಡಬಹುದು. ಆದರೆ ಆಯ್ಕೆಗಳು ಬಂದ ಮೇಲೆ ಬಜರ್ ಒತ್ತಿದ್ರೆ ಚೆನ್ನಾಗಿರುತ್ತೆ. ಆಯ್ಕೆಗಳು ಬರೋಕ್ಕೆ ಮೊದಲೇ ಖಚಿತವಾಗಿ ಉತ್ತರ ಗೊತ್ತು ಅಂದರೆ ಮೊದಲೇ ಬಜರ್ ಒತ್ತಿ ಉತ್ತರ ಕೊಡ್ಬೋದು. ಒಬ್ಬರಿಗೆ ಮಾತ್ರ ಉತ್ತರ ಕೊಡುವ ಅವಕಾಶ. ಮೊದಲ ಪ್ರಶ್ನೆ ಈಗ ಬಂತು. ಬೆಳಕಿನ ವೇಗ ನಿರ್ವಾತದಲ್ಲಿ ಎಷ್ಟಿರುತ್ತದೆ? ಆಯ್ಕೆಗಳು. ಛಾಯಾ ಫಸ್ಟ್ ಇದ್ದು ಮೊದಲನೇದ, ಎರಡನೇದ? ಮೊದಲನೇದು ಅಂತಿದ್ದಾರೆ. ಆಯ್ಕೆಗಳನ್ನು ನೋಡೋಣ, ಉತ್ತರವನ್ನು ನೋಡೋಣ. ಎರಡನೇದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಇತಿಹಾಸದ ಮೊಟ್ಟ ಮೊದಲ ಲಿಖಿತ ಕಾನೂನು ಸಂಹಿತೆ, ಕೋಡ್ ಆಫ್ ಲಾ ಯಾವುದು? ಆಯ್ಕೆಗಳು. ರೋಮ್ನ 12 ಪಟ್ಟಿಗಳು, ಲಾ ಆಫ್ 12 ಟೇಬಲ್ಸ್, ಹಮುರಬಿಯ ಕಾನೂನು, ಕೋಡ್ ಆಫ್ ಹಮುರಬಿ. ಮೊದಲಿಗೆ ವತ್ಸಲ ಬಜರ್ ಒತ್ತಿದ್ದಾರೆ. ಹಮುರಬಿಯ ಕಾನೂನು. ಉತ್ತರವನ್ನು ನೋಡೋಣ. ಹಮುರಬಿಯ ಕಾನೂನು ಉತ್ತರ ಸರಿಯಾಗಿದೆ. 1 ಪುಸ್ತಕವನ್ನು ವತ್ಸಲ ಅವರಿಗೆ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಋಣಾತ್ಮಕ ಆವೇಶ, ನೆಗೆಟಿವ್ ಚಾರ್ಜ್ ಹೊಂದಿರುವ ಕಣ ಯಾವುದು? ಆಯ್ಕೆಗಳು. ಎಲೆಕ್ಟ್ರಾನ್, ಪ್ರೋಟಾನ್. ಮೊದಲಿಗೆ ಗಾಯತ್ರಿ. ಎಲೆಕ್ಟ್ರಾನ್. ಉತ್ತರವನ್ನು ನೋಡೋಣ. ಎಲೆಕ್ಟ್ರಾನ್ ಉತ್ತರ ಸರಿಯಾಗಿದೆ. 1 ಪುಸ್ತಕವನ್ನು ಗಾಯತ್ರಿ ಅವರಿಗೆ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಸಿಂಧೂ ನಾಗರಿಕತೆಯ ಜನರಿಗೆ ಯಾವ ಲೋಹದ ಪರಿಚಯ ಇರಲಿಲ್ಲ ಅಂತ ತಿಳ್ಕೋಬೇಕು? ಆಯ್ಕೆಗಳು. ತಾಮ್ರ, ಕಬ್ಬಿಣ. ಮೊದಲಿಗೆ ಛಾಯಾ. ಕಬ್ಬಿಣ. ಉತ್ತರವನ್ನು ನೋಡೋಣ. ಕಬ್ಬಿಣ ಉತ್ತರ ಸರಿಯಾಗಿದೆ. 1 ಪುಸ್ತಕವನ್ನು ಛಾಯಾ ಅವರಿಗೆ ಕೊಟ್ಟಿದ್ದೇವೆ. ಮುಂದಿನ ಪ್ರಶ್ನೆ. ಸಸ್ಯ ಜೀವಕೋಶದ ಕೋಶಭಿತ್ತಿ, ಸೆಲ್ವಾಲ್, ಪ್ರಮುಖವಾಗಿ ಯಾವುದರಿಂದ ಮಾಡಲ್ಪಟ್ಟಿದೆ? ಆಯ್ಕೆಗಳು. ಪ್ರೋಟೀನ್, ಸೆಲ್ಯುಲೋಸ್. ವತ್ಸಲ. ಸೆಲ್ಯುಲೋಸ್. ಉತ್ತರವನ್ನು ನೋಡೋಣ. ಸೆಲ್ಯುಲೋಸ್ ಉತ್ತರ ಸರಿಯಾಗಿದೆ. 1 ಪುಸ್ತಕವನ್ನು ವತ್ಸಲ ಅವರಿಗೆ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಆರಂಭಿಕ ವೈದಿಕ ಕಾಲದ ಬಗ್ಗೆ ಮಾಹಿತಿ ನೀಡುವ ಏಕೈಕ ಆಕರ ಗ್ರಂಥ ಯಾವುದು? ಆಯ್ಕೆಗಳು. ಋಗ್ವೇದ, ಅಥರ್ವವೇದ. ಮೊದಲಿಗೆ ಛಾಯಾ. ಋಗ್ವೇದ. ಉತ್ತರವನ್ನು ನೋಡೋಣ. ಋಗ್ವೇದ ಉತ್ತರ ಸರಿಯಾಗಿದೆ. 1 ಪುಸ್ತಕವನ್ನು ಛಾಯಾ ಅವರಿಗೆ ಕೊಟ್ಟಿದ್ದೇವೆ. ಮುಂದಿನ ಪ್ರಶ್ನೆ. ಜೀವಿಗಳ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಯಾರು? ಆಯ್ಕೆಗಳು. ಕರೋಲಸ್ ಲಿನೇಯಸ್, ಗ್ರೆಗರ್ ಮೆಂಡಲ್. ಮತ್ತೆ ವತ್ಸಲ. ಗ್ರೆಗರ್ ಮೆಂಡಲ್. ಉತ್ತರವನ್ನು ನೋಡೋಣ. ಕರೋಲಸ್ ಲಿನೇಯಸ್ ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ. ಪ್ರಾಚೀನ ಗ್ರೀಕರು ಯಾವ ಕನ್ನಡಿಯ ಮುಖ ನೋಡಿದರೆ ಕೆಟ್ಟದಾಗುತ್ತದೆ ಎಂದು ನಂಬಿದ್ದರು? ಆಯ್ಕೆಗಳು. ಹೊಸ ಕನ್ನಡಿ, ಒಡೆದ ಕನ್ನಡಿ. ಮೊದಲಿಗೆ ಛಾಯಾ. ಹೊಸ ಕನ್ನಡಿ. ಉತ್ತರವನ್ನು ನೋಡೋಣ. ಒಡೆದ ಕನ್ನಡಿ ನೋಡಿದ್ರೆ ಕೆಟ್ಟದು, ಹೊಸದಾಗಂದರೆ ತರಲೇಬಾರ್ದು ಮನೆಗೆ ಕನ್ನಡಿ ಅನ್ನೋ ಅರ್ಥ ಬಂದ್ಬಿಡುತ್ತೆ. ಮುಂದಿನ ಪ್ರಶ್ನೆ. ಪೈನ ನಿಖರವಾದ ಮೌಲ್ಯವನ್ನು 3.1416 ಎಂದು ಮೊದಲು ಲೆಕ್ಕ ಹಾಕಿದ ಭಾರತೀಯ ಗಣಿತಜ್ಞ ಯಾರು? ಆಯ್ಕೆಗಳು. ಆರ್ಯಭಟ, ಭಾಸ್ಕರಾಚಾರ್ಯ. ಛಾಯಾ.
ಉತ್ತರವನ್ನು ನೋಡೋಣ. ಆರ್ಯಭಟ ಉತ್ತರ ಸರಿಯಾಗಿದೆ. ಭಾರತ ದರ್ಶನ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಪ್ರಸಿದ್ಧ ಸಂಸ್ಕೃತ ವ್ಯಾಕರಣ ಗ್ರಂಥವಾದ ಅಷ್ಟಾಧ್ಯಾಯಿಯನ್ನು ರಚಿಸಿದವರು ಯಾರು? ಆಯ್ಕೆಗಳು: ಪತಂಜಲಿ, ಪಾಣಿನಿ, ವತ್ಸಲ. ಪಾಣಿನಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಪಾಣಿನಿ ಉತ್ತರ ಸರಿಯಾಗಿದೆ. ಬಿಳಲುಗಳು ಎನ್ನುವ ಒಂದು ಪುಸ್ತಕವನ್ನು ವತ್ಸಲ ಅವರಿಗೆ ಕೊಟ್ಟಿದ್ದೇವೆ. ಇಲ್ಲಿಗೆ 10 ಪ್ರಶ್ನೆಗಳು ಮುಗಿತು. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಗಾಯತ್ರಿ ಅವರಿಗೆ 7 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ವತ್ಸಲ ಅವರಿಗೆ 4 ಪುಸ್ತಕ ದೊರೀತಾ ಇದೆ. ಅಭಿನಂದನೆಗಳು. ಛಾಯಾ ಅವರಿಗೆ 3 ಪುಸ್ತಕಗಳು ದೊರೀತಾ ಇವೆ. ಸ್ವೀಕರಿಸಿ. ಅಭಿನಂದನೆಗಳು. ದೇವರು ಅರೆಸ್ಟ್ ಆದ ಎನ್ನುವ ಪುಸ್ತಕವನ್ನು ಲಲಿತಾಂಬಾ ಅವರಿಗೆ ಕೊಡ್ತಾ ಇದ್ದೇವೆ. ಸ್ವೀಕರಿಸಿ. ಅಭಿನಂದನೆಗಳು. ಜಗತ್ತಿನಲ್ಲಿ ಪ್ರೇಮಿಗಳ ಪಿಸುತಾಣ ಎಲ್ಲಿದೆ ಅಂತ ಗೊತ್ತಾ? ಪ್ರೇಮಿಗಳ ಪಿಸುತಾಣವೇ? ಏನಪ್ಪ ಇದು ಅಂತ ತಾವು ಆಶ್ಚರ್ಯ ಪಡ್ತಾ ಇದ್ದರೆ, ನ್ಯೂಯಾರ್ಕಿನ ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ ಇಲ್ಲಿ 2 ಕಂಬಗಳು ಪರಸ್ಪರ ಜೋಡಿಕೊಂಡಿದೆ. ಕಮಾನು. ಈ ಕಮಾನಲ್ಲಿ ಒಂದು ಕಮಾನಿನ ಬುಡದಲ್ಲಿ ನಿಂತುಕೊಂಡು ಪಿಸುಗುಟ್ಟಿದ್ರೆ ಮತ್ತೊಂದು ಕಮಾನಿನ ಬುಡದಲ್ಲಿ ಇವರು ಏನು ಪಿಸುಗುಡ್ತಾರೆ ಅನ್ನೋದು ಅಲ್ಲಿ ಕೇಳಿಸುತ್ತಂತೆ. ಹಾಗಾಗಿ ಸಾಮಾನ್ಯವಾಗಿ ಪ್ರೇಮಿಗಳು ಇಲ್ಲಿ ಬಂದು ತಮ್ಮ ಪ್ರೇಮ ನಿವೇದನೆಯನ್ನು ಈ ಕಮಾನಿನ ಮೂಲಕ ಮಾಡ್ಕೋತಾರಂತೆ. ಹೀಗೆ ಆಗೋದಕ್ಕೆ ಆ ಕಂಬದ ರಚನೆ ಹಾಗೂ ಗಣಿತದ ಲೆಕ್ಕಾಚಾರ ಎರಡೂ ಸೇರಿಕೊಂಡಿದೆಯಂತೆ. ಪ್ರೇಮಿಗಳ ಪಿಸು ಮಾತಿನ ತಾಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.